ಬಹಳ ವರ್ಷಗಳ ಹಿಂದೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಶಾಂತಾ ಅಜ್ಜಿ ಎಂಬ ವಯೋವೃದ್ಧ ಮಹಿಳೆ ಬದುಕ್ತಿದ್ಲು. ಅವಳಿಗೆ ಯಾರೂ ಇರಲಿಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಒಬ್ಳೇ ಬದುಕ್ತಿದ್ಲು. ಆದ್ರೆ ಅವಳು ಒಮ್ಮೆ ಒಬ್ಬ ಮಗುವಿನ ಜೀವನವನ್ನು ಬದಲಾಯಿಸಿದ್ಲು. ಒಂದು ದಿನ ಮಳೆಗಾಲದ ಸಮಯದಲ್ಲಿ ಹಳ್ಳಿಯ ಹೊರವಲಯದಲ್ಲಿ ಅವಳು ಒಂದು 10 ವರ್ಷದ ಹುಡುಗನನ್ನು ಕಂಡ್ಳು. ಅವನು ಭಯದಿಂದ ನಡುಗ್ತಿದ್ದ, ಹಸಿವಿನಿಂದ ಅಳ್ತಿದ್ದ. ನಿನ್ನ ಹೆಸರೇನು ಮಗು? ಅವನು ನಿಧಾನವಾಗಿ ಹೇಳಿದ, ರವಿ. ಆ ದಿನದಿಂದ ಶಾಂತಾ ಅಜ್ಜಿ ಅವನಿಗೆ ಆಶ್ರಯ ಕೊಟ್ಲು. ತನ್ನಿಂದಾದಷ್ಟು ಅವನನ್ನು ಬೆಳೆಸಿದ್ಲು. ಹಸಿವಿದ್ರೂ ಅವಳೇ ತಿನ್ನದೆ ಅವನಿಗೆ ಊಟ ಕೊಡ್ತಿದ್ಲು. ಚಳಿಯಲ್ಲಿ ಅವಳು ನಡುಗ್ತಿದ್ರೂ ಅವನಿಗೆ ಕಂಬಳಿ ಹೊದಿಸ್ತಿದ್ಲು. ರವಿ ದೊಡ್ಡವನಾಗ್ತಿದ್ದಂತೆ ಅವನಲ್ಲಿ ಕನಸುಗಳು ಬೆಳೆದವು. ನಾನು ದೊಡ್ಡವನಾಗಿ ನಗರಕ್ಕೆ ಹೋಗ್ಬೇಕು, ದೊಡ್ಡ ವ್ಯಕ್ತಿಯಾಗ್ಬೇಕು. ಅಜ್ಜಿ ಸಂತೋಷಪಟ್ಲು. ಹೋಗು ಮಗ, ಆದ್ರೆ ನನಗೆ ಮರಿಬೇಡ ಎಂದು ಕಣ್ಣೀರಿನಿಂದ ಹೇಳಿದ್ಲು. ರವಿ ನಗರಕ್ಕೆ ಹೋದನು. ಅವನ ಪರಿಶ್ರಮದಿಂದ ಅವನು ಯಶಸ್ವಿಯಾದನು. ಕೆಲ ವರ್ಷಗಳಲ್ಲಿ ಅವನು ಶ್ರೀಮಂತನಾದನು. ಹೊಸ ಮನೆ, ಕಾರು, ದೊಡ್ಡ ಜೀವನ. ಆದ್ರೆ ಅವನ ಜೀವನದಲ್ಲಿ ಒಂದು ವಿಷಯ ಮಾತ್ರ ಕಾಣೆಯವಾಗಿತ್ತು: ಅಜ್ಜಿ. ಅವನು ನಿಧಾನವಾಗಿ ಅವಳನ್ನು ಮರೆತನು. ಒಂದು ದಿನ ಶಾಂತಾ ಅಜ್ಜಿ ತನ್ನ ಹೃದಯದ ಆಸೆಯಿಂದ ನಗರಕ್ಕೆ ಹೊರಟಳು. ಹಳೆಯ ಚೀಲದಲ್ಲಿ ಒಂದು ಸಣ್ಣ ಉಡುಗೊರೆ, ರವಿ ಇಷ್ಟಪಡುವ ಕೈಯಿಂದ ಮಾಡಿದ ಹಣ್ಣು ಮಿಠಾಯಿ. ಅವಳು ಬಹಳ ಕಷ್ಟಪಟ್ಟು ಅವನ ಮನೆಗೆ ತಲುಪಿದಳು. ದೊಡ್ಡ ಬಂಗಲೆ, ಗೇಟ್ ಬಳಿ ಗಾರ್ಡ್. ಯಾರ್ ನೀನು? ನಾನು ರವಿಯ ಅಜ್ಜಿ. ಆ ಮಾತು ಕೇಳಿ ಒಳಗೆ ಮಾಹಿತಿ ಹೋಯಿತು. ರವಿ ಹೊರಬಂದನು. ಅವನು ಅವಳನ್ನು ನೋಡಿದ, ಗುರುತಿಸಿದ. ಆದ್ರೆ ಅವನ ಮುಖ ಬದಲಾಯಿತು. ನಾನ್ ಯಾರನ್ನೂ ಗೊತ್ತಿಲ್ಲ, ಹೋಗಿ. ಅಜ್ಜಿ ನಿಶ್ಚಲವಾಗಿ ನಿಂತಳು. ಮಗ, ನಾನು. ಆದರೆ ಗಾರ್ಡ್ ಅವಳನ್ನು ಹೊರಗೆ ತಳ್ಳಿಬಿಟ್ಟನು. ಅವಳ ಕೈಯಲ್ಲಿದ್ದ ಮಿಠಾಯಿ ನೆಲಕ್ಕಿ ಬಿತ್ತು. ಅವಳ ಹೃದಯ ಆ ಕ್ಷಣದಲ್ಲೇ ಒಡೆದಿತು. ಕೆಲ ವರ್ಷಗಳ ನಂತರ ರವಿ ಜೀವನ ಕುಸಿಯಿತು. ವ್ಯಾಪಾರ ನಷ್ಟ, ಸ್ನೇಹಿತರು ದೂರ, ಸಂಪತ್ತು ಹೋಯಿತು. ಕೊನೆಗೆ ಅವನು ಒಂಟಿಯಾಗಿಬಿಟ್ಟನು. ಒಂದು ದಿನ ಅವನು ಹಳ್ಳಿಗೆ ಹಿಂತಿರುಗಿದನು. ಅಜ್ಜಿ ಮನೆಗೆ ಹೋದನು. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಒಬ್ಬ ಗ್ರಾಮಸ್ಥ ಹೇಳಿದ, ಅಜ್ಜಿ ನಿನ್ನನ್ನು ನೋಡಲು ನಗರಕ್ಕೆ ಹೋಗಿದ್ರು, ಆದ್ರೆ ಮತ್ತೆ ಬಾರಲಿಲ್ಲ. ಆ ಮಾತು ಕೇಳಿ ರವಿ ಕುಸಿದು ಬಿದ್ದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು. ಅಜ್ಜಿ, ಕ್ಷಮಿಸು. ಆದರೆ ಇದೀಗ ತುಂಬಾ ತಡವಾಗಿತ್ತು. ನಮಗೆ ನಿಸ್ವಾರ್ಥವಾಗಿ ಪ್ರೀತಿ ಕೊಟ್ಟವರನ್ನು ನಾವು ಮರೆತರೆ ಜೀವನ ಒಂದು ದಿನ ಅದೇ ನೋವನ್ನು ನಮಗೆ ತಿರುಗಿ ಕೊಡುತ್ತದೆ.